ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗ್ತಾ ಇರುತ್ತೆ. ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯಲು ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಇದರಲ್ಲಿ ಕೆಲವು ವರ್ಕೌಟ್ ಆದ್ರೆ ಇನ್ನು ಕೆಲವು ಧಾರಾವಾಹಿಗೆ ಕೆಟ್ಟ ಕಮೆಂಟ್ಗಳು ಬರುತ್ತೆ. ಯಾವ ಧಾರಾವಾಹಿ ಹಿಟ್ ಆಯಿತು, ಫ್ಲಾಪ್ ಆಯಿತು ಎಂಬುದು ಪ್ರತಿ ವಾರದ ಟಿಆರ್ಪಿ ಮೂಲಕ ತಿಳಿಯಲಿದೆ. ಒಂದೇ ಚಾನೆಲ್ನಲ್ಲಿ ಪ್ರಸಾರ ಆಗುವ ಧಾರಾವಾಹಿಗಳಾದರೂ ಅವುಗಳ ಮಧ್ಯೆ ಟಿಆರ್ಪಿ ಸ್ಪರ್ಧೆ ಇದ್ದೇ ಇರುತ್ತೆ. ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಕೊಟ್ಟರೆ ವೀಕ್ಷಕರು ಖಂಡಿತ ಕೈಬಿಡೋದಿಲ್ಲ. ಇದೀಗ 18ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದೆ. ಕೆಲ ಧಾರಾವಾಹಿಗಳ ಸಮಯ ಬದಲಾವಣೆಯಿಂದ ಟಿಆರ್ಪಿ ಕುಸಿದಿದೆ. ಹೊಸ ಧಾರಾವಾಹಿಗೆ ಭರ್ಜರಿ ಟಿಆರ್ಪಿ ಸಿಕ್ಕಿದೆ. ಹೊಸ ಕತೆ, ಹೊಸ ಧಾರಾವಾಹಿ ಆದ ಕಾರಣ ಆರಂಭದಲ್ಲಿ ಉತ್ತಮ ವೀಕ್ಷಕರಿರುತ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಸೀರಿಯಲ್ ಹೇಗೆ ಸಾಗುತ್ತದೆ ಎಂಬುದು ಮುಖ್ಯ. ಕಳೆದ ಕೆಲವು ತಿಂಗಳುಗಳಿಂದ 2-3 ವರ್ಷಗಳಷ್ಟು ಹಳೆಯ ಸೀರಿಯಲ್ಗಳ ಟಿಆರ್ಪಿ ಕುಸಿದಿದ್ದು ಇನ್ನೂ ಮೇಲೆದ್ದಿಲ್ಲ. ಕಿರುತೆರೆ ಲೋಕದ ನಂಬರ್ 1 ಧಾರಾವಾಹಿ ಯಾವುದು ಎಂಬುದು ನೋಡುವುದಾದ್ರೆ ಮೊದಲ ಸ್ಥಾನದಲ್ಲಿ ಜೀ ಕನ್ನಡದ ಅಣ್ಣಯ್ಯ ಧಾರಾವಾಹಿ ಇದೆ. ಈ ಧಾರಾವಾಹಿ 7.7 ಟಿಆರ್ಪಿ ರೇಟಿಂಗ್ಸ್ ಪಡೆದು ಟಾಪ್ನಲ್ಲಿದೆ. 3 ತಿಂಗಳ ಹಿಂದೆಯಷ್ಟೇ ಪ್ರಸಾರ ಆರಂಭಿಸಿದ ನಾನಿನ್ನ ಬಿಡಲಾರೆ ಧಾರಾವಾಹಿ 18ನೇ ವಾರದ ಟಿಆರ್ಪಿ ರೇಟಿಂಗ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಹಿಂದಿನ ವಾರ ಮೊದಲ ಸ್ಥಾನದಲ್ಲಿದ್ದ ಈ ಧಾರಾವಾಹಿಗೆ ಈಗ 7.4 ರೇಟಿಂಗ್ ಸಿಕ್ಕಿದೆ. ಈ ಧಾರಾವಾಹಿ ಹಾರರ್ ಶೈಲಿಯಲ್ಲಿ ಮೂಡಿ ಬರ್ತಾ ಇದೆ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ 3ನೇ ಸ್ಥಾನದಲ್ಲಿದ್ದು 7.4 ರೇಟಿಂಗ್ ಪಡೆದಿದೆ. ಲಕ್ಷ್ಮೀ ನಿವಾಸ 6.9 ರೇಟಿಂಗ್, ಅಮೃತಧಾರೆ ಧಾರಾವಾಹಿ 6.2 ರೇಟಿಂಗ್, ಬ್ರಹ್ಮಗೊಂಡು 5.9 ರೇಟಿಂಗ್ಸ್ ಪಡೆದು ಮುಂದಿನ ಸ್ಥಾನದಲ್ಲಿದೆ. ಇನ್ನು ಕಲರ್ಸ್ ಕನ್ನಡದ ಧಾರಾವಾಹಿಯಲ್ಲಿ ಭಾಗ್ಯಲಕ್ಷ್ಮಿ 4.4 ಟಿವಿಆರ್ ಪಡೆದುಕೊಂಡು ಟಾಪ್ನಲ್ಲಿದೆ. ಮುದ್ದು ಸೊಸೆ 4.2 ಟಿವಿಆರ್, ನಿನಗಾಗಿ 3.8 ಟಿವಿಆರ್, ಭಾರ್ಗವಿ ಎಲ್ಎಲ್ಬಿ 3.8 ಟಿವಿಆರ್ ಪಡೆದು ನಂತರದ ಸ್ಥಾನದಲ್ಲಿದೆ.